ನಿಮ್ಗೆ ಹೇಳೋದೇ ಮರ್ತೋಗ್ಬಿಟ್ಟಿದ್ದೀರಿ. ನಡೀರಿ ಹೋಗೋಣ. ಬೇರೆ ಏನು ವಿಚಾರಗಳಾಗಿಲ್ಲ ಎಲ್ಲನೂ ವಾಟ್ಸಪ್ ಸ್ಟೇಟಸ್ ನೋಡ್ಕೋಬಹುದು. ಬೆಳಗ್ಗೆ ಬೆಳಗ್ಗೆ ಹೊರಟ್ಬಿಟ್ಟಿದ್ದೀರಾ? ಏನವ ಅದು ಕೈಯಲ್ಲಿ ಬಣ್ಬಾಡೋದು? ನೋಡೋಣ. ಅಲ್ಲ ರೀ, ಇಷ್ಟು ಬೇಗ ಶಿಲ್ಪ ಬರ್ತಾಳ? ಅಣ್ಣ ಅಣ್ಣ ಬೀಗ್ ಬಂದಿಲ್ಲ. ನಾನೆಲ್ಲ ಆಫೀಸಿಗೆ ಈ ಬಂದ ಜನುಮ ಜನುಮಗಳ ಅನುಬಂಧ. ಈ ವರ್ಷ ರಾಖಿ ಹಬ್ಬಕ್ಕೆ ಈ ಅಣ್ಣನಿಂದ ಒಂದು ಚಿಕ್ಕ ಗಿಫ್ಟ್ ನನ್ನ ತಂಗಿಗೆ ಹೋಗ್ಬೇಕು. ಅವಳು ಖುಷಿ ಖುಷಿಯಾಗಿರ್ಬೇಕು. ನನಗೆ ಅದೇ ಬೇಕಾಗಿರೋದು. ಇದ್ರೆ ನೋಡಪ್ಪ, ನಿನ್ ತರ ಅಣ್ಣ ತಂಗಿ ಇರಬೇಕು. ನಾನ್ ನೋಡ್ದಂಗೆ ಇಬ್ರು ಒಂದಿನಕ್ಕೂ ಕಿತ್ತಾಡ್ದವ್ರಲ್ಲ. ನಿನಗೆ ಎಷ್ಟು ಪ್ರೀತಿ ಆಯ್ತೋ ಅವಳಿಗೂ ಅಷ್ಟೇ ಪ್ರೀತಿ ಐತಿ ಇನ್ಮೇಲೆ. ಅವಳು ಅಷ್ಟೇ ನಮ್ಮ ಅಣ್ಣ ಅಂತ ಜೀವನೇ ಬಿಡ್ತಾಳೆ. ನೀನು ನನ್ನ ತಂಗಿ ಅಂತ ಇಲ್ಲಿ ಜೀವ ಬಿಡ್ತೀಯ. ನೀವಿಬ್ರು ನೋಡಕ್ಕೆ ಬಹಳ ಸಂತೋಷ ಆಗ್ತದಪ್ಪ. ಹಿಂಗೆ ಇರಲಿ ನೀವಿಬ್ರು ಸಂಬಂಧ. ಏಳೇಳು ಜನ್ಮಕ್ಕೂ ನೀವಿಬ್ರು ಅಣ್ಣ ತಂಗಿ ಆಗಿರ್ರಿ. ಹೌದತ್ತೆ, ಇವರಿಬ್ರನ್ನ ನೋಡ್ತಿದ್ರೆ ನನಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಮತ್ತೆ ನನಗೆ ಯಾರಾದ್ರೂ ಅಣ್ಣ ಇರಬಾರ್ದಿತ್ತ ಅಂತ ಅನ್ಸುತ್ತತ್ತೆ. ಏನೋ ಆಗ ಭಗವಂತ ಕೊಡ್ಲಿಲ್ಲ. ಆದ್ರೆ ಆ ಬಾಂಧವ್ಯನ, ಅಣ್ಣ ತಂಗಿ ಪ್ರೀತಿನ ನನ್ನ ಕಣ್ಣಾರೆ ನೋಡಂತ ಇಬ್ರು ಮಕ್ಳನ್ನ ಕೊಟ್ಟಿದ್ದಾನೆ. ಅಷ್ಟಾದ್ರೂ ಮಾಡಿದ್ದಾನಲ್ಲ. ಹೌದು ಅತ್ತೆ, ನನಗೂ ಅಣ್ಣನೂ ತಮ್ಮನೂ ಇರಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಏನು ಮಾಡೋದು? ಆದರೆ ತಂಗಿ ಇದ್ದಾಳೆ, ಅವಳು ಅವ್ರ ಗಂಡನ ಮನೇಲಿ ಇದ್ದಾಳೆ. ಅವಳು ಚೆನ್ನಾಗಿರಲಿ. ಆದರೆ ಈ ರಾಖಿ ಹಬ್ಬದ ದಿನ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಅಣ್ಣನೋ ತಮ್ಮನೋ ಇರಬೇಕಿತ್ತು. ನಮಗೂ ಒಂದು ಕೇರಿಂಗ್ ಇರ್ತಾ ಇತ್ತು. ನಮ್ಮ ತವ್ರ ಮನೆ ವಂಶನ ಬೆಳಗೋದಕ್ಕೆ ಒಬ್ಬ ಅಣ್ಣನೋ ತಮ್ಮನೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡೋದು? ಹೋಗ್ಲಿ ಬಿಡಮ್ಮ ಲಕ್ಷ್ಮಿ, ಏನು ಮಾಡೋಕ್ಕಾಗತ್ತಮ್ಮ. ಅಣ್ಣ ಅಣ್ಣ ಬೀಗ್ ಬನ್ರಿ ಒಳಗಡೆ. ಅಣ್ಣ ಹೊರಟೋಗ್ಬಿಟ್ಟಿದ್ರೆ ಏನು ಮಾಡೋದು? ನಡಿ ಶಿಲ್ಪ, ಬಂದೆ ನಡಿ. ಲಕ್ಷ್ಮಿ ನೋಡ್ದ್ಯಾ, ನಾನು ಹೇಳಿಲ್ವಾ ಶಿಲ್ಪ ಬಂದೇ ಬರ್ತಾಳೆ ಅಂತ? ಅರೆ ಹೌದಲ್ಲ ರೀ, ಇದು ಶಿಲ್ಪಂದೇ ಧ್ವನಿ. ಅಣ್ಣ ಸದ್ಯ ನೀನು ಇಲ್ಲೇ ಇದೆಯಲ್ಲ, ನಾನೆಲ್ಲ ಆಫೀಸಿಗೆ ಹೊರಟೋಗ್ಬಿಟ್ಟಿದ್ಯೋ ಅಂತ ಎದ್ರುಕೊಂಡ್ಬಿಟ್ಟಿದ್ದೆ. ಶಿಲ್ಪ, ನೀನು ಬರ್ತೇನೆ ನಿಮ್ಮ ಅಣ್ಣ ಆಫೀಸ್ಗೆ ಹೋಗ್ತಾರಾ? ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಶಿಲ್ಪ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ, ನೀವು ಹೊರಟಿರಿ ಆಫೀಸಿಗೆ, ನಾನು ಫೋನ್ ಮಾಡ್ತೀನಿ ಅಂತ. ಇಲ್ಲ, ನನ್ನ ತಂಗಿ ಬಂದೇ ಬರ್ತಾಳೆ, ನನ್ನ ಮನ್ಸು ಹೇಳ್ತಾ ಇದೆ ಅಂತ ನಿಮ್ಮಣ್ಣ ಒಂದೇ ಸಮನೆ ಹಠ ಹಿಡ್ದು ಕೂತಿದ್ದಾರೆ. ಕೊನೆಗೂ ನೀನು ಬಂದೇ ಬಿಟ್ಟಿಯಲ್ಲ, ಹೌದಣ್ಣ? ಹೌದು ಶಿಲ್ಪ, ನೀನು ಬರ್ತೀಯ ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಮತ್ತೆ ನಾನು ನಿನ್ನ ಹತ್ರ ರಾಖಿ ಕಟ್ಟಿಸ್ಕೊಳ್ದೇನೆ ಆಫೀಸ್ಗೆ ಹೋದ್ರೆ ಏನೋ ಒಂಥರ ಮನಸ್ಸಲ್ಲಿ ಗೊಂದಲ. ಅದಕ್ಕೆ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇಲ್ಲೇ ಇರೋಣ ಅಂತ ಇದ್ದೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಒಂದು ನಿಮಿಷ ಅಣ್ಣ. ಅಮ್ಮ, ಅಣ್ಣಂಗೆ ಅಂತ ರಾಖಿ ತಗೊಬಂದಿದ್ದೀನಿ, ಕಟ್ತೀನಿ. ಕಟ್ಟಮ್ಮ. ಅಲ್ಲ, ಇಷ್ಟು ಬೇಗ ಬಂದಿದ್ಯಲ್ಲ, ಅಡುಗೆ ಏನಾದರೂ ಮಾಡಿಟ್ಟು ಬಂದ್ಯಾ ಹೇಗೆ? ಅಮ್ಮ, ಅದು ರಾತ್ರಿ ಸಾಂಬಾರಿತ್ತು, ಅನ್ನ ಮಾಡಿದ್ದೆ. ಅತ್ತೆಯವರು ಒಬ್ಬಟ್ಟು ತಿಂತಾ ಇದ್ರು. ಇನ್ನೇನು ಪಾಪ ಕೂಡ ಇನ್ನೂ ಮಲಗಿದ್ದ. ಅದಕ್ಕೆ ಹಿಂಗೆ ಬೇಗ ಬಂದು ಬೇಗ ಹೊರಡೋಣ ಅಂತ ಬೇಗ ಬಂದ್ವಿ. ಹೌದೇನಮ್ಮ, ಸರಿ ಆಯ್ತು, ಬಾ ಬೇಗ ಬಾ. ಅಣ್ಣ ಕೈ ಕೊಡೋಣ ರೀ, ಅದು ಹಾರ್ದಿದ್ ಕೊಡ್ರಿ. ಹಾ ಶಿಲ್ಪ, ಒಂದು ನಿಮಿಷ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ಮಿಗಿಲು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾಬಂಧನ. ಅಣ್ಣ, ನಿನಗಿಷ್ಟ ಅಂತ ಹೆಸರು ಬೇಳೆ ಪಾಯಸ ಮಾಡ್ಕೊ ಬಂದಿದ್ದೀನಿ ಅಣ್ಣ. ನೋಡಿದ್ರಲ್ಲ, ಒಂದು 5-6 ಥರ ಸ್ವೀಟ್ ಇದೆ. ನಿಂಗೆ ಯಾವ ಸ್ವೀಟ್ ಇಷ್ಟನೋ ಅದು ತಿನ್ನೋಣ. ಸರಿನಮ್ಮ, ತಿಂತೀನಿ. ಈ ನನ್ನ ಪ್ರೀತಿ ತಂಗಿಗೆ ಇವತ್ತು ರಾಖಿ ಹಬ್ಬದ ದಿನ ಏನು ಗಿಫ್ಟ್ ಗೊತ್ತಾ? ಏನಣ್ಣ, ಏನು ಕೊಡ್ತಿದ್ಯಾ? ಏನಿರ್ಬೋದು ಗೆಸ್ ಮಾಡು. ಏನಣ್ಣ, ಏನು? ಏನಾದರೂ ಗೋಲ್ಡ್ ಗಿಫ್ಟ್ ಏನಾದರೂ ಕೊಡ್ತಿದ್ಯಾ? ಬಟ್ಟೆ? ಬೆಳ್ಳಿ ಐಟಮ್ಗಳು? ಇಲ್ಲ ಶಿಲ್ಪ. ಅದೇನು ಹೇಳೋಣ, ನನಗಂತೂ ಏನೂ ಗೊತ್ತಾಗ್ತಿಲ್ಲ. ಇಷ್ಟು 3 ಕಾಸ್ಟ್ಲಿ ಐಟಮೇ ಹೇಳಿದ್ದೀನಿ. ಇದು ಬಿಟ್ಟು ಬೇರೆ ಏನಿರುತ್ತೆ ಕಾಸ್ಟ್ಲಿ? ಏನಣ್ಣ ಅದು? ತಗೊಳ್ಳಮ್ಮ ಶಿಲ್ಪ, ಈ ವರ್ಷ ರಾಖಿ ಹಬ್ಬಕ್ಕೆ ಈ ಅಣ್ಣನಿಂದ ಒಂದು ಚಿಕ್ಕ ಗಿಫ್ಟ್ ನನ್ನ ತಂಗಿಗೆ. ಅಣ್ಣ, ಏನಣ್ಣ ಇದು? ಇದು ಗಾಡಿಗೆ ಅಲ್ವಾ? ಹೌದಮ್ಮ, ಇದು ಗಾಡಿಕಿ. ನೀನು ಹೇಗಿದ್ರು ಪಾರ್ಲರ್ಗೆ ಹೋಗ್ತಾ ಇದೆಯಲ್ವಾ, ಡೈಲಿ ಓಡಾಡೋದಿದ್ದೇ ಇರುತ್ತೆ. ಅದಕ್ಕೇನೆ ಈ ವರ್ಷಕ್ಕೆ ನಿಮಗೆ ಗಾಡಿನೇ ಕೊಡ್ಸೋಣ ಅಂತ ಅನ್ಕೊಂಡೆ. ತಗೋ, ಅದ್ರ ಕೀ ಇದು. ಅಣ್ಣ ಹೌದಾ ಅಣ್ಣ? ನನಗೆ ನಂಬೋದಕ್ಕೆ ಆಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ ಅಣ್ಣ. ನನಗೆ ತುಂಬಾ ಥ್ಯಾಂಕ್ಸ್ ಅಣ್ಣ. ನೀನು ಈ ತರ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನಗೆ ಗೊತ್ತಮ್ಮ, ನಿನಗೆ ಏನು ಖುಷಿ ಆಗುತ್ತೆ ಅಂತ. ನೀನು ನೋಡಿದ್ರೆ ನಮ್ಮಣ್ಣ ಎಂತ ಗಿಫ್ಟ್ ಕೊಟ್ಬಿಟ್ಟ ನನಗೆ ಅಂತ. ನನಗಂತೂ ತುಂಬಾ ಖುಷಿ ಆಗ್ತಿದೆ ರೀ. ಬಾವಾ, ಇಷ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ಯಾಕೆ? ಶಿಲ್ಪಗೆ ನಾನೇ ಕೊಡ್ಸೋಣ ಅನ್ಕೊಂಡಿದ್ದೆ. ಇಲ್ಲಿ ಬಿಡಿ ಬಾವಾ, ನೀವು ಕೊಡ್ಸಿದ್ರೇನು ನಾನು ಕೊಡ್ಸಿದ್ರೇನು, ಒಟ್ಟಲ್ಲಿ ಶಿಲ್ಪಕ್ಕೆ ಖುಷಿ ಆಗೋದಲ್ವಾ ಬೇಕಾಗಿರೋದು. ಅದು ಅಲ್ಲದೆ ಈ ವರ್ಷ ರಾಖಿ ಹಬ್ಬಕ್ಕೆ ಏನಾದರೂ ಕೊಡಬೇಕಾಗಿತ್ತಲ್ಲ, ಅದ್ರ ಬದಲು ಗಾಡಿನೇ ಕೊಟ್ಟಿದ್ದೀನಿ ಅಷ್ಟೇನೆ. ಇಲ್ಲಿ ಬಿಡಿ ಬಾವಾ. ರೀ, ನೀವು ಗ್ರೇಟ್ ರೀ. ಶಿಲ್ಪನ್ ಖುಷಿನ ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ. ಅಲ್ಲ, ನಮ್ಗೊಂದು ಸ್ವಲ್ಪನ ಸುಳಿವೇ ಸಿಗ್ಲಿಲ್ವಲ್ಲ, ನೀವು ಈ ಥರ ಒಂದು ಗಿಫ್ಟನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಈ ವರ್ಷ ನನ್ನ ಹತ್ರನೇ ಮುಚ್ಚಿಟ್ಬಿಟ್ರಲ್ಲ ನೀವು. ಲಕ್ಷ್ಮಿ, ನಾನು ಏನು ಕೊಡೋದು ಅಂತಾನೆ ಯೋಚನೆಯಲ್ಲೇ ಇದ್ದೆ. ನಿನ್ನೆ ರಾತ್ರಿ ತನಕ ಡಿಸೈಡ್ ಮಾಡಿದೆ, ನಿನಗೂ ಸರ್ಪ್ರೈಸ್ ಆಗಿ ಇರಲಿ ಅಂತ. ನಾನು ನಿನ್ನ ಹತ್ರನೂ ಹೇಳಿಲ್ಲ. ಅದು ಅಲ್ಲದೆ ನಿನ್ನ ಹತ್ರ ಏನಾದರೂ ಹೇಳ್ಬಿಟ್ರೆ ಶಿಲ್ಪಕ್ಕೆ ಫೋನ್ ಮಾಡಿ ಏನಾದರೂ ಹೇಳ್ಬಿಡ್ತೀನೋ ಅಂತ ನಾನು ಹೇಳಿಲ್ಲ ಅಷ್ಟೇ. ಹೋಗ್ಲಿ ಬಿಡಿ, ನಾನೇನು ಹೇಳ್ತಿರ್ಲಿಲ್ಲ. ಹಾ ಹೇಳ್ತಿರ್ಲಿಲ್ವಾ? ಏನಾದರೂ ಹೇಳಿದ್ರೆ ಸಾಕು, ತಗೊಂಡೋಗಿ ನಾದಿಗೆ ಹೇಳೇ ಬಿಡ್ತೀಯ. ಹೆಣ್ಮಕ್ಳು ಬಾಯಿ ಎಲ್ಲಿ ಕಂಟ್ರೋಲ್ ಇರುತ್ತೆ, ನನಗೆ ಗೊತ್ತಿಲ್ವಾ? ಹೋಗ್ಲಿ ಬಿಡಿ. ಅದಕ್ಕೆ ನಾನಂತೂ ತುಂಬಾ ಹ್ಯಾಪಿ ಆಗಿದ್ದೀನಿ.
ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ನಮ್ಮ ಅಣ್ಣ ಕೊಟ್ಟಿರೋ ಗಿಫ್ಟಿಂದ. ಇನ್ಮೇಲೆ ನಾನು ಪಾರ್ಲರ್ಗೆ ಗಾಡಿನಲ್ಲೇ ಹೋಗ್ತೀನಿ. ಅಣ್ಣ, ಗಾಡಿ ಎಲ್ಲಿದೆ? ಗಾಡಿ ನಿನ್ನೆ ಅಲ್ವೇನಮ್ಮ ಬುಕ್ ಮಾಡಿರೋದು, ನಿಮ್ಮ ಮನೆ ಅಡ್ರೆಸ್ಸೇ ಕೊಟ್ಟಿದ್ದೀನಿ. ನೀನು ಹೋಗು, ಗಾಡಿ ನಿಮ್ಮ ಮನೆಗೆ ಬರುತ್ತೆ. ಹೌದಾ ಅಣ್ಣ? ಸರಿ, ಹಾಗಿದ್ರೆ ಸರಿ ಅಣ್ಣ, ನಾನು ಹೊರಡ್ತೀನಿ. ಇರಮ್ಮ, ಹೋಗುವಂತೆ. ಇಲ್ಲ ಅಣ್ಣ, ಬೇಗನೆ ಬಂದೆ ಅಲ್ವಾ, ಹೊರಡ್ತೀನಿ. ನಿನಗೂ ಹೊತ್ತಾಯ್ತೇನೋ, ನೀನು ಕೆಲಸಕ್ಕೆ ಹೋಗೋಣ. ಸರಿನಮ್ಮ, ಆಯಿತು. ಈಗ ನನಗೆ ಸಮಾಧಾನ ಆಯಿತು. ನನ್ನ ತಂಗಿ ಬಂದು ನನಗೆ ರಾಖಿ ಕಟ್ಟಿದ ಮೇಲೆ ಏನೋ ಒಂಥರ ಖುಷಿ. ಪ್ರತಿ ವರ್ಷ ಏನಾದರೂ ನಿನಗೆ ಕೊಟ್ಟರೆ ನನಗೆ ಸಮಾಧಾನ. ಚೆನ್ನಾಗಿರು. ಸರಿ ಅಣ್ಣ, ನನ್ನ ತವ್ರ ಮನೆ ಕೂಡ ಚೆನ್ನಾಗಿರ್ಬೇಕು. ನೀನು ಅದಕ್ಕೆ ಯಾವಾಗಲೂ ನನ್ನ ಆಗ್ತಾ ಇರಬೇಕು. ಹಾಗೆ ನನ್ನ ಸಿನಿಮಾ ಕೂಡ. ಸಿನಿಮಾ ಸ್ಕೂಲಿಗೆ ಹೋಗಿದ್ದಾ? ಹಾತೆ, ನಿನ್ನೆ ಹೋಗಿದ್ವಿ ನಾನು ಅಮ್ಮ. ಇವತ್ತಿಂದ ರೆಗ್ಯುಲರ್ ಹೋಗ್ಬೇಕಂತೆ ಸ್ಕೂಲ್ಗೆ. ನೋಡಿ, ನಾನು ರೆಡಿ ಆಗಿದ್ದೀನಿ. ಇದೇ ನಮ್ಮ ಯೂನಿಫಾರ್ಮು. ಹೌದಾ? ತುಂಬಾನೇ ಚೆನ್ನಾಗಿದ್ಯಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಚೆನ್ನಾಗಿ ಓದ್ಕೋ, ಮತ್ತೆ ರಜಾ ಬಂದಾಗೆಲ್ಲ ಈ ಅತ್ತೆ ಮನೆಗೆ ಬಂದ್ಬಿಡು. ಹಾಂ, ನಿಂಗೆ ಏನೇನು ಬೇಕೋ ತಿಂಡಿಗಳು ಎಲ್ಲ ಮಾಡ್ಕೊಡ್ತೀನಿ ನಾನು. ಪಾಪು ಜೊತೆ ಆಟ ಆಡ್ಕೊಂಡಿರುವಂತೆ. ಸರಿ ಅತ್ತೆ. ಸರಿ ಅದಕ್ಕೆ ಅಮ್ಮ, ನಾವು ಹೊರಡ್ತೀವಿ. ಅಪ್ಪ. ಅಲ್ಲಮ್ಮ ಶಿಲ್ಪ, ಇರಮ್ಮ, ಸಂಜೆವರೆಗೂ ಹೋಗುವಂತೆ. ಅಳಿಯಂದ್ರೆ ಇರ್ರಿ ಇಬ್ರು. ಇಲ್ಲ ಮಾವ, ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಶಿಲ್ಪ ಹಠ ಮಾಡಿದ್ಲು ಅಂತ ಕರ್ಕೊಂಡು ಬಂದೆ. ಹೊರಡಲೇಬೇಕು ನಾನು. ಶಿಲ್ಪನ್ ಬೇಕಾದ್ರೆ ಇಸ್ಕೊಳ್ಳಿ. ಇಲ್ಲ ರೀ, ಇನ್ನೊಂದು ದಿನ ಬರ್ತೀನಿ. ಪಾಪು ಬೇರೆ ಇರ್ತಾನೆ, ಅವನು ಅವಾಗ ಕೇಳ್ತಾನೆ. ಸರಿನಮ್ಮ, ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಮಗಳೇ, ಹೋಗ್ಬಾ. ಅಜ್ಜಿ, ಹೋಗಿ ಬರ್ತೀನಿ. ಆಯ್ತವ ಶಿಲ್ಪ, ಬಂದಿದ್ದು ನಮಗಂತೂ ಭಾಳ ಖುಷಿ ಆಯ್ತು ಕಣೆ. ಅದೇ ಪ್ರೀತಿ ನಿಮ್ಮಿಬ್ರದು, ನನಗಂತೂ ಕಣ್ ತುಂಬೋಯ್ತು. ಹೋಗ್ಲಿ ಬಿಡತ್ತಾ, ಭಗವಂತ ಕೊನೆವರೆಗೂ ನಿಮ್ಮಿಬ್ರು ಸಂಬಂಧ ಹಿಂಗೆ ಇಟ್ಟಿರ್ಲಿ. ಆಯ್ತವ, ಹೋಗ್ಬಾ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಶಿಲ್ಪ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಲಕ್ಷ್ಮಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂಡಿದ್ದೀವಿ ಫ್ರೆಂಡ್ಸ್. ಯಾಕೆಂದ್ರೆ ಇದು ಒಂದು ಅಣ್ಣ ತಂಗಿ ಬಾಂಧವ್ಯದ ರಾಖಿ ಹಬ್ಬ. ನಾನು ನೆನೆನೇ ವಿಡಿಯೋ ಹಾಕಬೇಕಿತ್ತು, ಸಾರಿ, ಇವತ್ತು ಹಾಕ್ತಾ ಇದ್ದೀನಿ. ಎಲ್ಲರ ಮನೇಲೂ ಅಣ್ಣ ತಂಗಿ ಅಕ್ಕ ತಮ್ಮ ಇದ್ದೇ ಇರ್ತಾರಲ್ವಾ. ಎಲ್ಲರಿಗೂ ಕೂಡ ರಾಖಿ ಹಬ್ಬದ ಶುಭಾಶಯಗಳು. ಯಾರ್ಯಾರು ಅಣ್ಣಂದ್ರಿಗೆ ರಾಖಿ ಕಟ್ಟಿದ್ದೀರಾ ಮತ್ತೆ ತಂಗಿ ಕೈಲಿ ರಾಖಿ ಕಟ್ಟಿಸ್ಕೊಂಡಿದ್ದೀರಾ ನನಗೆ ಕಮೆಂಟ್ಸ್ ಮಾಡಿ. ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ನನಗಂತೂ ನಮ್ಮ ಅಣ್ಣ ಅಂದರೆ ತುಂಬಾನೇ ಇಷ್ಟ. ಎಷ್ಟಿಷ್ಟ ಅಂದರೆ ನಮ್ಮ ಅಣ್ಣಗೋಸ್ಕರ ನಾನು ಪ್ರಾಣ ಕೂಡ ಕೊಟ್ಬಿಡ್ತೀನಿ, ಅಷ್ಟು ಇಷ್ಟ. ಯಾಕಂದರೆ ನಮ್ಮ ಅಣ್ಣ ನನಗೆ ತಂದೆ ಸಮಾನ ಅಂತ ಹೇಳ್ಬೋದು, ಎರಡನೇ ತಂದೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆ ಗೊತ್ತು, ನಮ್ಮ ಮೊದಲನೇ ಸ್ಟೋರಿಯಿಂದ ನೋಡ್ಕೊಂಡು ಬಂದರೆ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಅಣ್ಣ ನನಗೆಲ್ಲ ಏನೆಲ್ಲ ಮಾಡಿದ್ದಾನೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾನೆ, ಎಷ್ಟು ಕಾಳಜಿ ಮಾಡಿದ್ದಾನೆ, ನನಗೋಸ್ಕರ ಏನೆಲ್ಲ ಮಾಡಿದ್ದಾನೆ ಅಂತ. ಇಷ್ಟು ಪ್ರೀತಿ ಕೊಡೋ ಅಣ್ಣ ಪ್ರತಿಯೊಬ್ಬರು ತಂಗಿಗೂ ಸಿಗಬೇಕು. ಆಗ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಬ್ಯಾಕ್ ಸಪೋರ್ಟ್ ಅನ್ನೋದಿರುತ್ತೆ. ಏನೇ ಕೆಲಸ ಮಾಡಲಿ, ಮುಂದೆ ಯಾರೇ ಏನೇ ತೊಂದರೆ ಕೊಡಲಿ, ಈ ಬ್ಯಾಕ್ ಸಪೋರ್ಟ್ ಇರುತ್ತಲ್ಲ, ಅದಕ್ಕಿರೋ ಪವರೇ ಬೇರೆ. ಈ ಹೆಣ್ಮಕ್ಳಿಗೆ ಬ್ಯಾಕ್ ಸಪೋರ್ಟ್ ಅನ್ನೋರು ಇದ್ಬಿಟ್ರೆ ಅವರು ಮುಂದೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ನಮ್ಮ ಅಣ್ಣನೇ. ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ಪ್ರತಿಯೊಂದು ಹೆಣ್ಮಕ್ಳಿಗೆ ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ನೀವು ಅವ್ರಿಗೊಂದು ಬ್ಯಾಕ್ ಸಪೋರ್ಟಿವ್ ಆಗಿರಬೇಕು. ಆಗ ಅವ್ರಿಗೆ ಯಾರು ತೊಂದರೆ ಕೂಡ ಕೊಡೋದಿಲ್ಲ. ಅವ್ರಿಗೂ ಕೂಡ ಏನಾದರೂ ಮಾಡೋದಕ್ಕೆ ಧೈರ್ಯ ಇರುತ್ತೆ. ಯಾವುದನ್ನು ಕೂಡ ಸಹಿಸ್ಕೊಂಡಿರೋದಿಲ್ಲ. ಒಡ ಹುಟ್ಟಿದವ್ರನ್ನ ಜೋಪಾನ ಮಾಡಿ ಅವ್ರನ್ನ ಖುಷಿಯಿಂದ ಇಟ್ಕೊಳ್ಳಿ. ಹಾಂ ಫ್ರೆಂಡ್ಸ್, ಶಿಲ್ಪ ಹೇಳಿದ್ದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರ ಮನೇಲೂ ಅಣ್ಣ ತಂಗಿ ಅಕ್ಕ ತಮ್ಮ ಕಿತ್ತಾಡೋದು ಇದ್ದೇ ಇರುತ್ತೆ. ಚಿಕ್ಕ ಪುಟ್ಟ ಜಗಳ ಇರೋ ಕಡೆನೆ ತುಂಬ ಪ್ರೀತಿ ಇರೋದು. ಅಕ್ಕ ತಂಗಿರಿಗೆ ಒಂದು ಬ್ಯಾಕ್ ಸಪೋರ್ಟಿವ್ ಆಗಿರಿ, ಅವ್ರ ಗುರಿ ಮುಟ್ಟೋದಕ್ಕೆ ಸಹಾಯ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು.